ಹಾಯ್ ಫ್ಯಾಮಿಲಿ, ವೆರಿ ಗುಡ್ ಮಾರ್ನಿಂಗ್. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಸತೀಶ್, ಮೈಸೂರಿಂದ ಅಂತ ಹೇಳ್ದ ಎಲ್ಲರಿಗೂ ತಾಯಿ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ತಾಯಿ ವರಮಹಾಲಕ್ಷ್ಮಿ ನಿಮ್ಮೆಲ್ರಿಗೂ ಆರೋಗ್ಯ, ಆಯಸ್ಸು, ಅಂತಸ್ತು, ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ನನ್ನ ಫ್ಯಾಮಿಲಿ ಮುಖಾಂತರ ನಿಮ್ಮೆಲ್ರಿಗೂ ಕೇಳ್ಕೊತೀನಿ. ಒನ್ಸ್ ಅಗೇನ್ ಹ್ಯಾಪಿ ವರಮಹಾಲಕ್ಷ್ಮಿ. ಎಲ್ಲರೂ ಹಬ್ಬ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತಾಯಿದ್ದೀರಾ ಕಮೆಂಟಲ್ಲಿ ಹೇಳಿ. ಎಲ್ರಿಗೂ ತಾಯಿ ಒಳ್ಳೇದು ಮಾಡಲಿ, ನನಗೂ ಕೂಡ ಒಳ್ಳೇದು ಮಾಡಲಿ, ಬ್ಲೆಸ್ ಮಾಡಿ, ವಿಶ್ ಮಾಡಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಯಾರೇನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ನನ್ನ ಹೊಸ ನ್ಯೂ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಅಂತ ಹೇಳ್ತಾ ವಿಡಿಯೋ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಬೆಳಗ್ಗೆಯಿಂದ ಏನೇನಾಯಿತು ಏನೋ ಅಂತ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ, ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ಪುಳಿಯೋಗರೆ ಮತ್ತು ರಸಾಯನ ಸಜ್ಜಿಗೆ. ಸೊ ಇದನ್ನೆಲ್ಲ ತಿಂದು ಟಿಫನ್ ಮುಗಿಸಿ ಸಿಗ್ತೀನಿ, ಓಕೆನಾ? ನನ್ನ ಪ್ರೀತಿಯ ಸಮಸ್ತ ನಾಡಿನ ಕರ್ನಾಟಕನಾದ್ಯಂತ ಜನತೆಗೆ, ನನ್ನ ಪ್ರೀತಿಯ ಅಕ್ಕ ತಂಗಿರಿಗೆ, ಅಣ್ಣ ತಮ್ಮಂದರಿಗೆ ಶ್ರೀ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಕಾಮನೆಗಳು. ಆ ತಾಯಿ ಆರೋಗ್ಯ, ಆಯಸ್ಸು, ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ನಿಮಗೆ ಅಷ್ಟೈಶ್ವರ್ಯ ಕೊಡಲಿ ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊತೀನಿ. ಒನ್ಸ್ ಅಗೇನ್ ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ. ಎಲ್ರಿಗೂ ಕೂಡ ತಾಯಿ ಒಳ್ಳೇದು ಮಾಡಲಿ ಅಂತ ಮನಸ್ಫೂರ್ತಿಯಾಗಿ ನಾನು ಕೂಡ ವಿಶ್ ಮಾಡ್ತೀನಿ. ನೀವು ಕೂಡ ನನಗೆ ಹರಿಸಿ ಹಾರೈಸಿ ನಿಮ್ಮೆಲ್ಲರ ಬಾಳಲ್ಲಿ ಸುಖ ಶಾಂತಿ ನೋಡಿದ್ರಿ. ನಾನು 12:30 ಹಾಗೆ ಬಾಗಿಲೆಲ್ಲ ತೊಳ್ಕೊಂಡು ರಂಗೋಲೆ ಹಾಕ್ಕೊಂಡು ಗೋಡೌನ್ ಫುಲ್ಲು ರೆಡಿ ಮಾಡಿಕೊಂಡು, ಮಳೆ ಇಲ್ಲದೆ ಇರೋ ಕಾರಣ ಕಲರೆಲ್ಲ ಹಾಕಿ 2 ಗೇಟ್ಗೂ ಒಂದು ರಂಗೋಲೆ ಹಾಕಿ ನೀಟಾಗಿ ರೆಡಿ ಮಾಡಿ ಬಿಟ್ಕೊಂಡೆ. ಮಧ್ಯ ಒಂದು ಮಿಡಲಲ್ಲಿ ಒಂದು ಅಷ್ಟಲಕ್ಷ್ಮಿದು, ಒಂದು ಕಮಲದ ಹೂದು ರಂಗೋಲೆ ಕೂಡ ಬಿಡಿಸ್ಕೊಂಡಿದ್ದೆ. ಹೇಗಿದೆ ರಂಗೋಲೆ, ಇಷ್ಟ ಆಯಿತಾ ಕಮೆಂಟಲ್ಲಿ ಹೇಳಿ. ಹಿಂದಿನ ಬ್ಲಾಗಲ್ಲಿ ಸುಮಾರು ಜನ ಕಮೆಂಟ್ ಮಾಡಿದ್ರಿ, ಸಿಸ್ ಒಂದ್ಸಲಿ ಚುಕ್ಕಿ ರಂಗೋಲೆ ಹಾಕಿ ಅಂತ. ಖಂಡಿತವಾಗ್ಲೂ ಹಾಕ್ತೀನಿ. ರಂಗೋಲೆ ಎಲ್ಲ ಮುಗಿಸಿ ಮನೆಗೆ ಬಂದು ಕಳಶ ಬೆಳಗ್ಗೆ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋಣ ಅಂತ ಹೇಳಿ ಸೀರೆ ಎಲ್ಲ ಡ್ರೈಪಿಂಗ್ ಮಾಡಿಕೊಂಡು ಪದ್ಮಾಸನ ಹಾಕ್ಕೊಂಡು ಕೂತಿರೋ ಥರ ಇವತ್ತು ಲಕ್ಷ್ಮಿನ ಪ್ರತಿಷ್ಠಾಪನೆ ಮಾಡಿಸೋಣ ಅಂತ ನಾನು ಸ್ಯಾರಿ ಪರ್ಚೇಸ್ ಮಾಡೋ ವ್ಲಾಗಲ್ಲೂ ಕೂಡ ಹೇಳಿದ್ರಿ. ಸಿಸ್ ಲಕ್ಷ್ಮಿಗೆ ಬೇರೆ ಕಲರ್ ಸ್ಯಾರಿ ಉಡಿಸಿ, ಅದು ಸಡನ್ನಾಗಿ ನೋಡಿದ್ರೆ ಬ್ಲ್ಯಾಕ್ ಕಲರ್ ಕಾಣಿಸುತ್ತೆ ಅಂತ. ಸೊ ನಾನು ಕೂಡ ಅಮ್ಮನ ಕೇಳಿದೆ, ಅಮ್ಮ ಈ ಸೀರೆ ಉಡಿಸ್ಲೋ ಬೇರೆ ಸೀರೆ ಉಡಿಸ್ಲೋ ಅಂತ. ಅದಕ್ಕೆ ಅಮ್ಮ ಹೇಳಿದ್ರು, ನೀನು ಲಕ್ಷ್ಮಿಗೆ ಅಂತ ಹೆಸರೆತ್ತು ಯಾವ ಸ್ಯಾರಿ ತಂದಿದ್ಯಾ ಅದೇ ಸ್ಯಾರಿನ ಲಕ್ಷ್ಮಿಗೆ ಉಡಿಸು ಅಂತ ಅಮ್ಮ ಸಜೆಸ್ಟ್ ಮಾಡಿದ್ರು. ಹಿಂದಿನ ವ್ಲಾಗಲ್ಲಿ ಸಿಸ್ಟರ್ ಒಬ್ಬರು ಕಮೆಂಟ್ ಮಾಡಿದರು, ಸಿಸ್ಟರ್ ಹ್ಯಾಂಡ್ಸ್ಗಳನ್ನ ಅದಲು ಬದಲು ಮಾಡಿದ್ದೀರಾ ನೀವು ಅಂತ. ಇಲ್ಲ, ಅದು ನಿಮಗೆ ಕ್ಯಾಮ್ರಾಗೆ ಆ ಥರ ಫೋಕಸ್ ಆಗ್ತಾಯಿದೆ. ಫೈನಲಿ 5:30-6 ಗಂಟೆ ಟೈಮಲ್ಲಿ ಮನೇಲಿ ಪೂಜೆ ಕೂಡ ಆಯಿತು. ಫಸ್ಟು ದೇವ್ರ ಮನೆ ಪೂಜೆ ಆಗಬೇಕು, ಹಣ್ಣು ಕಾಯಿ ಕೆಚ್ಚಿ ಮಹಾಮಂಗಳಾರತಿ ಮಾಡಬೇಕು. ದೇವ್ರ ಮನೆ ಕಳಶ ನಾನು ಹೇಗೆ ರೆಡಿ ಮಾಡಿದ್ದೀನಿ, ದೇವ್ರ ಮನೆ ರಂಗೋಲೆ ಹೇಗಿದೆ, ದೇವ್ರಿಗೂ ಕೂಡ ವೆಂಕಟೇಶ್ವರಂಗೆ ಹಾರ ಮತ್ತು ದೇವ್ರ ಫೋಟೋಕ್ಕೆಲ್ಲ ಮಲ್ಲಿಗೆ ಹೂವಿನ ಹಾರ, ಗುಲಾಬಿ ಹೂವಿನ ಹಾರ ಪ್ರತಿಯೊಂದು ಹಾಕಿ ದೇವ್ರ ಮನೆ ಡೆಕೋರೇಟ್ ಮಾಡಿದ್ದೆ. ಒಂದು ಹಾರ 1,500 ರೂಪಾಯಿ ಫ್ರೆಂಡ್ಸ್, ನಂಬ್ತೀರಾ? ಈ ಸಲ ಅಂತೂ ತುಂಬ ರೇಟ್ ಆಗಿತ್ತು ಹೂವಿನ ರೇಟು. ಸೊ ಹಬ್ಬ ಆಗಲೇಬೇಕಲ್ವ, ಹೂವು ಜಾಸ್ತಿ ಆಯಿತು ಅಂತ ಹಬ್ಬ ಮಾಡೋದು ನಿಲ್ಸೋಕ್ಕಾಗೋದಿಲ್ಲ. ಸೊ ಫೈನಲಿ 6:30ಗೆ ಈ ಸಲ ಹಬ್ಬದಲ್ಲಿ 8 ಗಂಟೆ ತನಕ, ಅರ್ಲಿ ಮಾರ್ನಿಂಗ್ 8 ಗಂಟೆ ತನಕ ಮಹಾಮಂಗಳಾರತಿ ಮಾಡ್ಬೋದಿತ್ತು. 8:30 ಮೇಲೆ ರಾಹುಗಾಲ ಟೈಮ್ ಚೆನ್ನಾಗಿರಲಿಲ್ಲ. ಸೊ ಹಾಗಾಗಿ ಹರಿಬರಿ ಮಾಡ್ಕೊಳ್ದೇರ, ಅರ್ಜೆಂಟ್ ಮಾಡ್ಕೊಳ್ದೇರ ದೇವರಿಗೆ ನೈವೇದ್ಯ ಮಾಡಿಟ್ಟು, ಪುಳಿಯೋಗರೆ, ರಸಾಯನ, ಪಂಚಾಮೃತ ಮಾಡಿಟ್ಟು, ಸಿಹಿ ಸಜ್ಜಿಗೆ ಮಾಡಿಟ್ಟು, ನಮ್ಮ ಮನೇಲಿ ಫಸ್ಟು ಮನೆ ದೇವ್ರ ಪೂಜೆ ಆಗಬೇಕು, ಆಮೇಲೆ ಒಲೆಗೆಲ್ಲ ಪೂಜೆ ಮಾಡಿ ನೈವೇದ್ಯಕ್ಕೆ ಮಾಡಿಕೊಂಡು ಎಲ್ಲ ಥರ ಹೂವು ಎಲ್ಲ ಹಾಕಿ ದೇವರಿಗೆ ಕನಕಾಂಬರ, ಕಾಕಡ, ಮಲ್ಲಿಗೆ, ಸೂಜಿ ಮಲ್ಲಿಗೆ, ಸಾವಂತಿಗೆ, ತುಳಸಿ ಪ್ರತಿಯೊಂದು ಹಾಕಿ ದೇವರಿಗೆ ಮಹಾಮಂಗಳಾರತಿ ಕೂಡ ಮಾಡಿದ್ವಿ. ನನಗಂತೂ ನಿಜಕ್ಕೂ ಕಣ್ಣು ತುಂಬಿ ಬರುತ್ತೆ. ಏನಾದರೂ ಈ ರೀತಿ ಗ್ರ್ಯಾಂಡಾಗಿ ಪೂಜೆ ಮಾಡಿ ಅಮ್ಮನ ಅಲಂಕಾರ ಮಾಡಿದಾಗ ಮನಸ್ಸು ತೃಪ್ತಿಯಾಗಿ ಮಾಡಿದ್ದೀನ ಅಥವಾ ಏನಾದರೂ ಕುಂದುಕೊರತೆ ಆಗಿದೆಯಾ, ಏನಾದರೂ ತಪ್ಪಾಗಿದೆಯಾ ಅಂತೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ದೆ. ಧೂಪ ಅಂತೂ ಹಾಕಿ, ಮನೆ ತುಂಬ ಧೂಪ ಹಾಕಿ ದೇವರಿಗೆ ಗಂಟೆ ಬಾರಿಸಿ ಸ್ತೋತ್ರ ಹೇಳ್ಕೊಂಡು ಮಹಾಮಂಗಳಾರತಿ ಮಾಡಿದೆ. ಎಲ್ಲ ಮಾಡಿಬಿಟ್ಟು ಹಸ್ಬೆಂಡ್ ವೈಫ್ ಇಬ್ಬರು ಒಟ್ಟಿಗೆ ಫಸ್ಟುಗೆ ಎಲ್ಲನೂ ಕಟ್ಕೋಬೇಕಲ್ವ, ಕೈಗೆ ಕಂಕಣ, ಇದಕ್ಕೆ ಗೌರಿ ಎಳೆ ಅಂತಲೂ ಕರೀತಾರೆ. ಸೊ ನಾನು ಹಸ್ಬೆಂಡ್ ಕಟ್ಟಿದೆ, ಹಸ್ಬೆಂಡ್ ನನಗೆ ಕೂಡ ಕಟ್ಟಿದ್ರು. ಫಸ್ಟು ಎಳೆ ಕಟ್ಕೊಳ್ಳೋಣ, ಆಮೇಲೆ ಇಬ್ಬರು ಜೊತೆಗೆ ಕರ್ಪೂರ ಆರತಿ ಬೆಳಗೋಣ ಅಂತ ಹೇಳಿ ಎಲ್ಲನೂ ಕೂತ್ಕೊಂಡು ಮಾಡಿದೆ.
ವರಮಹಾಲಕ್ಷ್ಮಿ ವ್ರತ ಕಂಪ್ಲೀಟ್ ಆಗೋದು ಕಥೆನ ಸಂಪೂರ್ಣವಾಗಿ ಒಂದು ಬುಕ್ ಫುಲ್ಲು ಓದಿದಾಗ ಅಮ್ಮನ ಸ್ತೋತ್ರಗಳೆಲ್ಲ ಹೇಳಿದಾಗಲೇ ವರಮಹಾಲಕ್ಷ್ಮಿ ಹಬ್ಬ ಕಂಪ್ಲೀಟ್ ಆಗೋದು. ಸೊ ನಾನು ಕೂಡ ಕುತ್ಕೊಂಡು ಬುಕ್ ಇಟ್ಕೊಂಡು ವ್ರತನ ಕಂಪ್ಲೀಟ್ ಮಾಡಿದೆ. ಸುಮಾರು ಜನ ನೀವು ಕಳಶಕ್ಕೆ ಏನು ಹಾಕಿದ್ರಿ ಸಿಸ್ ಅಂತಲೂ ಕೂಡ ಕಮೆಂಟಲ್ಲಿ ತಿಳಿಸಿದರು. ಕೆಲವೊಂದಷ್ಟು ಜನದ ಮನೇಲಿ ಅಕ್ಕಿ ತುಂಬಿಡ್ತಾರೆ, ನೀರು ತುಂಬಿಡ್ತಾರೆ. ಅದು ಅವ್ರವ್ರಿಗೆ ಅಂದರೆ ಪದ್ಧತಿ ಹೇಗೆ ಅನುಸರಿಸ್ಕೊಂಡು ಬಂದಿರ್ತಾರೋ ಆ ಪದ್ಧತಿ ಪ್ರಕಾರ ಮಾಡ್ಕೋತಾರೆ. ಬಟ್ ನಾನು ಕೆಳಗಡೆ ಒಂದು ತಟ್ಟೆ ಹಾಕಿ, ಬಾಳೆ ಎಲೆ ಕೂಡ ಹಾಕ್ಬೋದು. ಸೊ ಕೆಳಗಡೆ ಒಂದು ತಟ್ಟೆ ಹಾಕಿ ತಟ್ಟೆಗೆ ಅಕ್ಕಿ ತುಂಬಿಟ್ಟಿದ್ದೆ, ಕಳಶಕ್ಕೆ ನೀರು ತುಂಬಿಟ್ಟು ನೀರು ಒಳಗಡೆ ಅರಿಶಿನ, ಕುಂಕುಮ, ಸ್ವಲ್ಪ ಗೋಮೂತ್ರ, ಆಮೇಲೆ ಅರಿಶಿಣದ ಕವಡೆ ಅಂತ ಸಿಗುತ್ತೆ. ಈ ಕವಡೆ ಅಂಗಡಿಗಳೆಲ್ಲ ಸಿಗುತ್ತೆ. ಅರಿಶಿನ ಕವಡೆನ ಅದನ್ನು ಲಕ್ಷ್ಮೀ ಕವಡೆ ಅಂತಲೂ ಕೂಡ ಕರೀತಾರೆ. ಅದು ಲಕ್ಷ್ಮಿಗೆ ತುಂಬ ಪ್ರೀತಿಯಾದ ಕವಡೆ, ಲಕ್ಷ್ಮೀ ಸ್ವರೂಪ ಕವಡೆ ಅಂತಲೂ ಕೂಡ ಕರೀತಾರೆ. ಅದನ್ನು ಡೈಲಿ ಮನೇಲಿ ಇಟ್ಕೊಂಡು ಕೂಡ ಪೂಜೆ ಮಾಡ್ತಾರೆ. ಒಂದು ಬಟ್ಲಡಿಕೆ, ಖರ್ಜೂರ, ಒಣಖರ್ಜೂರ, ದ್ರಾಕ್ಷಿ, ಗೋಡಂಬಿ, ಸ್ವಲ್ಪ ಕಲ್ಸಕ್ಕರೆ ಇದಿಷ್ಟು ಹಾಕಿರೋಂಥದ್ದು. ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುದ ಬಾರೆ, ಕುಂಕುಮಾಂಕ್ಷಿತೆ ಪಂಕಜಲೋಲನ ವೆಂಕಟರಮಣನ ಬಿಂಕದ ರಾಣಿ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅತ್ತಿತ್ತತ್ತಗಲ ಭಕ್ತರ ಮನೆಯೊಳು ನಿತ್ಯ ಮಜೋತ್ಸವ ನಿತ್ಯ ಸುಮಂಗಲ. ಸ್ವಲ್ಪ ವಾಯ್ಸ್ ಸರಿ ಇಲ್ಲ, ಗಂಟ್ಲು ಕಟ್ಕೊಂಡಿದೆ. ಹಾಡು ಹೇಳಿದ್ದೇನಾದರೂ ತಪ್ಪಿದರೆ ನಿಮ್ಮಕ್ಕ ಹೊಟ್ಟೆಗೆ ಹಾಕ್ಕೊಳ್ಳಿ, ಕ್ಷಮಿಸಿ. ಸೊ ನೆಮ್ಮದಿಯಾಗಿ ಪೂಜೆ ಎಲ್ಲ ಆದಮೇಲೆ ದೇವ್ರ ಮುಂದೆ ಸಣ್ಣ ಪುಟ್ಟ ಫೋಟೋ ಸೆಲ್ಫೀಸ್ ಕೂಡ ತೆಕ್ಕೊಂಡೆ. ದೇವ್ರನ್ನ ಹೇಗೆ ಅಲಂಕಾರ ಮಾಡಿದ್ದೀನಿ ಕಮೆಂಟಲ್ಲಿ ಹೇಳಿ, ಮಾಡಿರೋ ರೀತಿ ಹೇಗಿದೆ ಕಮೆಂಟಲ್ಲಿ ಹೇಳಿ. ಏನಾದರೂ ತಪ್ಪಿದರೆ ಕೂಡ ಸಜೆಸ್ಟ್ ಮಾಡಿ. ಸತೀಶ್ ಕೂಡ ಇವತ್ತು ಫ್ರೀ ಮಾಡಿಕೊಂಡು ಕಂಪ್ಲೀಟ್ ಪೂಜೆ ಮುಗಿಯೋ ತನಕ ನನ್ನ ಜೊತೆಲಿದ್ದಿದ್ದು ನನಗಂತೂ ತುಂಬಾ ಖುಷಿ ಆಯಿತು. ಸೊ ಇಷ್ಟೆಲ್ಲ ಆದಮೇಲೆ ನಾನು ಅಮ್ಮ ಮುತ್ತೈದೆ, ಅಮ್ಮನೇ ಮೊದಲನೇ ದೇವರು, ಅಮ್ಮನಿಗೂ ಕೂಡ ಆಶೀರ್ವಾದ ತಗೊಂಡೆ, ಕಾಲಿಗೆಲ್ಲ ಬಿದ್ದು ನಮಸ್ಕಾರ ಮಾಡಿಕೊಂಡೆ. ತಾಯಿಯೇ ಮೊದಲ ದೇವರು ಅಂತಾರೆ. ಸೊ ತಾಯಿಗೂ ಕೂಡ ಗೌರಿ ಎಳೆ ಕಟ್ತೆ. ಸೊ ಅಮ್ಮ ಅಂದರು, ಪರವಾಗಿಲ್ಲ ಬಿಡು, ಹಸ್ಬೆಂಡ್ ಸತೀಶ್ ಅವ್ರ ಕೈಲೇ ಕಟ್ಟಿಸ್ಕೊಂಡಿದೆಯಲ್ಲ, ಏನಾಗಲ್ಲ ಅಂತ ಹೇಳಿದ್ರು. ಸೊ ನನ್ನ ತಮ್ಮ, ಅಮ್ಮ, ಪ್ರತಿಯೊಬ್ಬರೂ ಕೂಡ ನಾವು ಎಲ್ಲ ಪೂಜೆ ಆದಮೇಲೆ ಅವರು ಕೂಡ ಪೂಜೆ ಮಾಡಿದ್ರು. ವಿಕ್ಕಿ, ಬಬ್ಬುನೂ ಕೂಡ ಪೂಜೆ ಮಾಡಿದ್ರು. ಹಾಗೇ ಕಂಕಣ ಕಟ್ಟಿಸ್ಕೋಬಾರ್ದು ಯಾರೇ ಆದರೂ. ಎಲೆ ಅಡಿಕೆ ಮೇಲೆ ಒಂದಿಷ್ಟು ಕಾಣಿಕೆ ಅಂತ ಇಟ್ಟು ಅವ್ರಿಗೂ ಕುಂಕುಮ ಅರಿಶಿನ ಕೊಟ್ಟು ಅವ್ರ ಕೈಲಿ ಕಂಕಣ ಕಟ್ಟಿಸ್ಕೋಬೇಕು. ಇದು ಪದ್ಧತಿ, ಈ ರೀತಿಯೇ ಅನುಸರಿಸ್ಬೇಕು ಹಿರೀಕರ ಕೈಲಿ ಮಾಡಿಸ್ಕೊಳ್ಳೋವಾಗ. ಸೊ ನಾನು ಕೂಡ ಅದೇ ರೀತಿ ಅನುಸರಿಸಿದ್ದೀನಿ. ಕಾಮಾಕ್ಷಿ ದೀಪಗಳಲ್ಲಿ ಒಬ್ಬರು ಕಮೆಂಟಲ್ಲಿ ಹೇಳ್ತಾರೆ 1 ಹಚ್ಬೇಕು 2 ಹಚ್ಬೇಕು ಅಂತ. ನಾನು ಅವ್ರಿಗೆ ಒಂದು ಹೇಳೋಕ್ಕೆ ಇಷ್ಟಪಡೋದು, ಕಾಮಾಕ್ಷಿ ದೀಪ ಅದು ಯಾವುದೇ ಆಗಲಿ ಒಂಟಿ ದೀಪ ಅಂತ ದಯವಿಟ್ಟು ಹಚ್ಚೋಕೆ ಹೋಗ್ಬೇಡಿ ಮನೇಲಿ. ಕಾಮಾಕ್ಷಿ ದೀಪ ಒಂಟಿನೇ ಹಚ್ಚೋದು ಅಂತ ಸುಮಾರು ಜನ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಕಾಮಾಕ್ಷಿ ದೀಪನೂ ಕೂಡ ಜೋಡಿ ಮೇಲೆ ಹಚ್ಚಿಟ್ರೆ ಇನ್ನೂ ತುಂಬ ಒಳ್ಳೆಯದಾಗುತ್ತೆ ಅಂತ ನಾನು ಅವರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ತಿಳಿದಿರೋ ಅಷ್ಟು ನಾನು ನಿಮಗೆ ಕನ್ವೆ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಅದರಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಹಿಂದಿನ ವ್ಲಾಗಲ್ಲಿ 1-2-3 ಜನ ನನಗೆ ಕಮೆಂಟ್ ಮಾಡಿದರು. ಸೊ ಅವರಿಗೋಸ್ಕರ ಹೇಳ್ತಾ ಇರೋದು. ಫೈನಲಿ ಅಮ್ಮ ಕೂಡ ದೇವ್ರ ಮನೇಲೆಲ್ಲ ಪೂಜೆ ಮಾಡ್ತಾಯಿದ್ದಾರೆ. ಇದನ್ನು ನನ್ನ ತಮ್ಮ ವಿಡಿಯೋ ಮಾಡ್ಕೊಂಡಿದ್ದಾನೆ. ಆ ವಿಡಿಯೋನೇ ಡೈರೆಕ್ಟಾಗಿ ನಾನು ಇನ್ಸ್ಟಾಗೆ ಮಾಡ್ಕೊಂಡಿದ್ದಂಥ ವಿಡಿಯೋನೇ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಈ ಮಕ್ಕಳಂತೂ ಯಾರಾದರೂ ನೆಂಟರು ಇಷ್ಟರು ಇದ್ದಾಗ ಕೈಗೂ ಸಿಗಲ್ಲ, ಬಾಯಿಗೂ ಸಿಗಲ್ಲ. ಅವ್ರಿಗೇನೋ ಒಂಥರ ಕುಣಿಯೋದು, ಆಟ ಆಡೋದು, ಅವ್ರದ್ದೇ ಒಂದು ಲೋಕದಲ್ಲಿ ತಲೀನಲಾಗ್ಬಿಡ್ತಾರೆ. ಬೇರೆ ದಿನ ಮಮ್ಮಿ ನಾನು ವಿಡಿಯೋ ಮಾಡ್ತೀನಿ ಅಂತಿರ್ತಾರೆ. ಬಟ್ ಇಂಥ ಟೈಮ್ಗಳಲ್ಲಿ ಅವ್ರು ನಮಗೆ ವಿಡಿಯೋ ಮಾಡೋಕ್ಕೆ ಸಿಗೋದಿಲ್ಲ. ಮನೇಲೆಲ್ಲ ಪೂಜೆಯಾಗಿ ನೈವೇದ್ಯ ಸಮರ್ಪಣೆ ಆದಮೇಲೆ ಆಫೀಸ್ ರೂಮ್ಗೆ ಫಸ್ಟ್ ಪೂಜೆ ಮಾಡಬೇಕಲ್ವ. ಸೊ ಹಾಗಾಗಿ ಆಫೀಸ್ ರೂಮಲ್ಲೂ ಕೂಡ ಎಲ್ಲ ಕಡೆ ಪೂಜೆ ಮಾಡಿದ್ದೀನಿ. ಧೂಪ ಎಲ್ಲ ಹಾಕಿ ಕೆಲಸಗಳಿತ್ತು, ಪ್ರಸಾದಗಳಿತ್ತು. ಆಮೇಲೆ ನಮ್ಮ ಮನೆಗೂ ಕೂಡ ನಾನು ಒಂದು 50-60 ಜನಕ್ಕೆ ಊಟಕ್ಕೆ ಸತೀಶ್ಗೆ ಹೇಳ್ಬಿಟ್ಟಿದ್ದೆ, ಸತೀಶ್ ನೀವೇ ಮಾಡಿಕೊಡಿ, ನಂಗೆ ಆಗಲ್ಲ ಅಂತ. ಅದಕ್ಕೆ ಅವ್ರು ಎಷ್ಟು ಕೊಡ್ತೀಯ ದುಡ್ಡು ಅಂತ ಕೂಡ ರೇಗಿಸ್ತಿದ್ರು ನನಗೆ.
ಅದಕ್ಕೆ ಅವು ಕೊಟ್ಟರಾಯ್ತು ಮಾಡಿಕೊಡಿ ಅಂದೆ. ಇವತ್ತು ಬೇಳೆ ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡು ಪ್ರತಿಯೊಂದು ರೆಡಿ ಮಾಡ್ತಾಯಿದ್ದಾರೆ. ಅದ್ರ ಜೊತೆ ಇನ್ನೂ ಒಂದೆರಡು ಕಡೆ ಆರ್ಡ್ರ್ ಇತ್ತು, ಅವ್ರಿಗೂ ಊಟ ಕೊಡಬೇಕಲ್ವ, ಒಟ್ಟಿಗೆ ಆಗುತ್ತೆ ಅಂತ ಹೇಳಿ ಎಲ್ಲನೂ ಮಾಡ್ತಾಯಿದ್ದಾರೆ. ಏನೇನು ಮಾಡಿದ್ವಿ ಅಂದರೆ ಬೇಳೆ ಒಬ್ಬಟ್ಟು, ತುಪ್ಪ, ಉಪ್ಪು, ಉಪ್ಪಿನಕಾಯಿ, 2 ಥರ ಪಲ್ಯ, ಕೋಸಂಬರಿ ಮತ್ತು ಎಲೆ ತುದಿ ಪಾಯಸ, ಶಾವಿಗೆ ಪಾಯಸ ಮತ್ತು ತರಕಾರಿ ಪಲಾವ್ ಮತ್ತು ಅಕ್ಕಿ ರೊಟ್ಟಿ, ಬದನೆಕಾಯಿ ಗೊಜ್ಜು, ಅನ್ನ, ಒಬ್ಬಟ್ಟು ಸಾಂಬಾರು, ತಿಳಿಸಾರು, ಮೊಸರು, ಬೋಂಡ, ಆಲೂ ಬೋಂಡ ಮತ್ತು ಬಜ್ಜಿ, ಹಪ್ಪಳ, ಇದಿಷ್ಟು ಮೆನ್ಯೂ ಆಗಿತ್ತು ಇವತ್ತು. ಸೊ ಬೇಳೆ ಹೋಳಿಗೆ ಬಿಸಿ ಬಿಸಿ ಇದ್ರೇ ಚೆಂದ, ಹಾಗಾಗಿ ಬಾಯಲ್ಲಿ ಉಂಡೆ ಕಟ್ಕೊಡು ಹೋಳಿಗೆ ಮಾಡೋಣ ಅಂತ ಹೇಳಿದ್ರು. ಇಷ್ಟೆಲ್ಲ ಕೆಲಸ ಮುಗಿಸಿ ಸ್ಯಾರಿ ಚೇಂಜ್ ಮಾಡಿ ನಂಬ್ತಿರೋ ಬಿಡ್ತಿರೋ ತಿಂಡಿ ತಿನ್ನಬೇಕು ಅಂತ ಅಂದ್ಕೊಂಡೆ. ಬಟ್ ಆಗಲಿಲ್ಲ. ಹಬ್ಬ ಅಂತ 2-3 ಜನ ಹುಡುಗರು ಕೈ ಕೊಟ್ಟಿದ್ರ ಕಾರಣ ನಾನೇ ಹೋಗಿ ಪ್ರತಿಯೊಂದು ರೆಡಿ ಮಾಡಿಕೊಟ್ಟೆ. ಯಾಕಂದರೆ ನಮ್ಮನೆಗೆ ಮಾಡ್ತಾ ಇರೋದ್ರಿಂದ ನಾವು ಸ್ವಲ್ಪ ಕೈ ಜೋಡಿಸ್ಬೇಕು. ಅಷ್ಟರಲ್ಲಿ ನನ್ನ ಕ್ಯೂಟಿ ಪೈ, ನನ್ನ ತಮ್ಮನ ಪಾಪು ಕೂಡ ಊರಿಂದ ಬಂದರು. ಅವನಂತೂ ನನ್ನನ್ನು ಮರ್ತೇ ಬಿಟ್ಟಿದ್ದಾನೆ ಅಂತಲೇ ಹೇಳ್ಬೋದು. ನನ್ನ ಹತ್ರನೇ ಬರ್ತಾಯಿಲ್ಲ ಅವನಂತೂ. ಎಷ್ಟು ಸಲ ಕರೆದಿದ್ದೀನಿ ಗೊತ್ತಾ, ಬಾಯ್ಲಿ ಅಂತ. ನನ್ನ ಕಡೆ ತಿರುಗೂ ನೋಡಲಿಲ್ಲ ಅವನು. ಏನು ಸರ್ ಹಾಂ ಮಾತಾಡಿ. ಮುಚ್ಚು ಕಣ್ಣದು ಹೆಂಗೆ, ಮುಚ್ಚು ಕಣ್ಮುಚ್ಚು. ಕಣ್ಬಿಟ್ರೆ ಕಣ್ಮುಚ್ಚದ. ಛೋಟ ಸಾಹಿಬಾ ಹೋಯ್ತು. ಬಾಯ್. ನಿಂಗೆ ಕೊಡೋಂಥ ಎಣ್ಣೆ ಯಾರೂ ಇಲ್ಲ ಬಿಡಲ್ಲ, ನಾಚ್ಕೋಬೇಡಿ ಜಾಸ್ತಿ. ಬಾ, ಜ್ಯೂಸ್ ಬೇಕಾ? ಅವಳು ಒಂದೊಂದು ಚೂರು ನೆಕ್ಕಿಸ್ಬಿಟ್ಟು ಕರ್ಕೊಳಕ್ಕೆ ಬಂದವಳ. ನೋಡ್ತಾ 12 ಗಂಟೆ ಹಾಗೆ ಹೋಯಿತು. ಪ್ರತಿಯೊಬ್ಬರು ಬರೋಕ್ಕೆ ಸ್ಟಾರ್ಟ್ ಆದರು. ನಾನು ಯಾರ್ಯಾರನ್ನ ಇನ್ವೈಟ್ ಮಾಡಿದ್ದೆ ಅವರೆಲ್ಲ. ಇವರು ಸತೀಶ್ ಅತ್ತಿಗೆ, ಮೊದಲನೇ ಅಣ್ಣನ ಹೆಂಡತಿ, ಮತ್ತು ಅವ್ರ ಮಗಳು, ಅಳಿಯ, ಅವ್ರ ಪಾಪು, ಅವರು ಕೂಡ ಈಗ ಕನ್ಸೀವ್ ಆಗಿದ್ದಾರೆ. ಆಮೇಲೆ ಸತೀಶ್ ಅಕ್ಕ, ಇಷ್ಟು ಜನ ಬಂದು ದೇವರಿಗೆ ಪೂಜೆ ಮಾಡ್ತಾ ಇದ್ದಾರೆ. ಸೊ ಏನೋ ಒಂಥರ ಖುಷಿ. ಕರೆದವರೆಲ್ಲ ಒಳ್ಳೆ ಮನಸ್ಸಿಂದ ಬಂದು ಒಳ್ಳೆಯದಾಗಲಿ ಅಂತ ಹರಿಸ್ದಾಗ ಆಗೋಂಥ ಖುಷಿ ಬೇರೊಂದಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಸ್ವಲ್ಪ ಜನಕ್ಕೆ ಬಂದವ್ರಿಗೆ ಊಟ ಕೊಟ್ಬಿಡೋಣ, ಆಮೇಲೆ ಬರ್ತಾ ಅಂದರೆ, ಯಾಕಂದರೆ ಮನೆ ಒಳಗೆ ಊಟ ಕೊಡೋದ್ರಿಂದ ತುಂಬ ಕ್ರೌಡ್ ಆಗುತ್ತೆ ಅಂತ ಹೇಳಿ ಯಾರ್ಯಾರು ಬರ್ತಾ ಇದ್ದಾರೆ ಅವರಿಗೆಲ್ಲ ಊಟ ಕೊಡೋಣ ಅಂತ ಕೊಡ್ತಾಯಿದ್ದೀನಿ. ಚಾರು ಅಂತೂ ಎಲ್ರಿಗೂ ಊಟ ಬಡಿಸಿದ್ದಾಳೆ ಇವತ್ತು. ನಿಜಕ್ಕೂ ಖುಷಿ ಆಯಿತು. ಮನೆ ಒಳಗಡೆನೆ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಅಕ್ಕಪಕ್ಕ ಮನೆಗಳಲ್ಲಿ ಎಲ್ಲರನ್ನೂ ಇನ್ವೈಟ್ ಮಾಡಿದ್ದೆ. ಚಾರು ಫ್ರೆಂಡ್ಸ್ ಇವರೆಲ್ಲ, ಚೋಟಾ, ಭೀಮ್ಸ್, ಚಾರು ಕೂಡ 1-2-3 ಜನನ ಇನ್ವೈಟ್ ಮಾಡಿದ್ಲು, ನಮ್ಮ ಮನೆ ಊಟಕ್ಕೆ ಬನ್ನಿ ಅಂತ. ಸೊ ಈ ರೀತಿ ಎಲ್ಲ ಬಂದು ಮನೆ ತುಂಬ ಜನ ಬಂದು ಕೂತ್ಕೊಂಡು ಊಟ ಮಾಡಿದಾಗ ಆಗೋವಂಥ ಖುಷಿ ಇದೆಯಲ್ಲ, ಆ ಖುಷಿ ಬೇರೆ ಸ್ವರ್ಗದಲ್ಲಿ ಕೋಟಿ ರೂಪಾಯಿ ಕೊಟ್ಟರೂ ಸಿಗೋದಿಲ್ಲ ಅಂತ ಅನಿಸುತ್ತೆ. ನನಗಂತೂ ತುಂಬ ಖುಷಿ ಆಯಿತು. ನನ್ನ ಫ್ರೆಂಡ್ಸ್ ಎಲ್ಲ ವೀಡಿಯೋ ಮಾಡ್ತಿದ್ದಾಳೆ ಅಂತ ತುಂಬ ನಗ್ತಾ ಇದ್ರು. ಹಾಯ್ ಮಾಡ್ರಿ. ತಿನ್ನೋದೆಲ್ಲ ವೀಡಿಯೋ ಮಾಡಬೇಡ ಕಣೆ, ಫೋಟೋ ಬೇಕಿದ್ರೆ ತೆಕ್ಕೊಳ್ಳೆ ಅಂತೆಲ್ಲ ರೇಗಿಸ್ತಾಯಿದ್ರು. ಸೊ ಎಲ್ಲರೂ ಇಷ್ಟೆಲ್ಲ ಕೆಲಸದ ನಡುವೆ ಅದು ಯಾವಾಗ ವೀಡಿಯೋ ಮಾಡ್ಕೋತೀಯಾ, ಅದು ಯಾವಾಗ ಅಪ್ಲೋಡ್ ಮಾಡ್ತೀಯಾ ಅಂತೆಲ್ಲ ಅಪ್ರಿಷಿಯೇಷನ್ ಮಾಡ್ತಾಯಿದ್ರು. ಫ್ರೆಂಡ್ಸ್ ಅಂತ ಅಂದಮೇಲೆ ಕಾಲು ಎಳಿಯೋದು, ರೇಗಿಸೋದು ಇದೆಲ್ಲ ಕಾಮನ್ ಅಲ್ವಾ. ಸೊ ಯಾರ್ಯಾರು ಬರ್ತಾರೆ ಅವ್ರಿಗೆಲ್ಲರಿಗೂ ಊಟಕ್ಕೆ ಕೊಟ್ಟು, ಊಟ ಎಲ್ಲ ಆದಮೇಲೆ ನೆಲ ಎಲ್ಲ ಒರೆಸಿ ಚಾರು ಎಲ್ರಿಗೂ ಪ್ರತಿಯೊಬ್ಬರಿಗೂ ಕುಂಕುಮ ಹೊರಟ್ಬಿಟ್ರ ಇರ್ರಿ, ಅಣ್ಣನ್ ಕಳ್ಸ್ರಿ. ಅಕ್ಕ ಇರಿ, ಬಂದಿಲ್ಲ ಅಮ್ಮ ಇಲ್ಲ, ಅಮ್ಮ ಇಲ್ಲ. ಕೊಡ್ತಾರೆ. ಯಾರು
ಅಲ್ಲ ಅದು ನಾಳೆ ಬಂದು ಬೇಗ ಬರ್ತಾರೆ. ನಿಮ್ಮ ಪಾಪ ಸಣ್ಣ ಬನ್ನು ಪಿಂಕು ನೋಡು ನಾವು ಮ್ಯಾಚಿಂಗ್ ಹಾಕೊಳ್ವ ಪಿಂಕು ಏ ಚೋಟ ಸಾಹೇಬ್ ಸಂದಿಲ್ಲ ನುಗ್ಬಿಡ್ತಾನೆ ಸಣ್ಣ ಆಗ್ಬಿಟ್ಟವನೆ ನನ್ನ ಮುಖ ನೋಡಿದ್ರೆ ಹಿಂಗ್ ಮುಚ್ಕೊಂಡು ಹೋಯ್ತವನೆ ನಾನು ಹತ್ರಕ್ಕೆ ಬರ್ತಾ ಇಲ್ಲ ಅವನು ಬಂದ್ಬಿಟ್ಟ ಸಂದಿಲೆ ಬಂದ್ಬಿಟ್ಟ ಸಂಧಿ ಒಳಗೆ ಬಂದ್ಬಿಟ್ಟ ಚಾರು ಅಲ್ಲಿ ನೋಡಿ ಬಡಿಸ್ಕೊಡವ ಚಾರು ಬಬ್ಬು ಅಲ್ಲಿ ನೋಡಿ ಬಡಿಸ್ಕೊಡು. ನನ್ನ ಪ್ರೀತಿ ಪಾತ್ರರು ಎಲ್ಲರೂ ಬಂದಿದ್ದರು. ಅವ್ರಿಗೆ ನನ್ನ ಕೈಲಾದಷ್ಟು ಒಂದು ಸಿಂಪಲ್ ಸ್ಯಾರೀಸ್, ಬ್ಯಾಂಗಲ್ಸ್, ಹೆಣ್ಮಕ್ಳಿಗೆ ಇನ್ನೇನು ಖುಷಿ, ಒಂದು ಸೀರೆ, ಒಂದು ಬಳೆ, ಅರ್ಶಿನ ಕುಂಕುಮ, ಹೂ, ಇಷ್ಟೇ ತಾನೇ ಖುಷಿ. ಅವ್ರೇನು ಕೇಳಲಿಲ್ಲ, ನನ್ನ ಪ್ರೀತಿಗೆ ನಾನು ಕೊಟ್ಟೆ. ಸೊ ಯಾವ್ದು ತೊಗೊಳ್ಳಿ, ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತಲೂ ಕೂಡ ಕೊಟ್ಟೆ. ಅವರೆಲ್ಲ ಅವ್ರಿಗೆ ಇಷ್ಟ ಆಗಿದ್ದ ಕಲರ್ಸ್ ಎಲ್ಲ ತೊಗೊಂಡ್ರು. ಫೈನಲಿ ನನ್ನ ತಮ್ಮ, ಅವ್ರ ಮಿಸ್ಸಸ್, ಅಮ್ಮ, ನನ್ನ ದೊಡ್ಡ ತಮ್ಮ ಎಲ್ಲ ಊಟ ಕೂತ್ಕೊಂಡ್ರು. ಅವರು ಊಟ ಮಾಡಿದಾಗಲೇ 4 ಗಂಟೆ ಆಗಿತ್ತು. ನನ್ನೂ ಕೂಡ ಕರೀತಾಯಿದ್ರು, ನೀನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಬಾ ಊಟ ಮಾಡು ಅಂತ. ಬಟ್ ನೀವೇ ನೋಡ್ತಾ ಇದ್ರಿ, ನನಗೆ ನಿಜಕ್ಕೂ 5 ನಿಮಿಷ ಫ್ರೀ ಇತ್ತಾ ಹೇಳಿ ಫ್ರೆಂಡ್ಸ್. ಬೆಳಗ್ಗೆಯಿಂದ ಒಂದು ಲೋಟ ನೀರು ನಾನು ಕುಡಿದಿರಲಿಲ್ಲ. ಸತೀಶ್ಗೆ ಕಾಲ್ ಮಾಡಿದೆ, ಎಲ್ಲಿದ್ದೀರಪ್ಪ, ಬೇಗ ಬನ್ನಿ ಊಟಕ್ಕೆ ಅಂತ. ಅವರು ಮಾರ್ಕೆಟ್ಗೆ ಹೋಗಿದ್ದೀನಿ, ಬರ್ತೀನಿ, ನೀನು ಮಾಡು ಅಂದರು. ಬಟ್ ನನಗೆ ನಿಜಕ್ಕೂ ಮನಸ್ಸೇ ಇರಲಿಲ್ಲ. ಅವ್ರು ವೀಡಿಯೋ ಮಾಡ್ಕೋತಾ ಇದ್ದಾರೆ ಅಂತ. ಆ್ಯಕ್ಚುಲಿ ಅವ್ರು ಶೈ ಆಗ್ತಾ ಇದ್ದಾರೆ, ತುಂಬ ನಾಚ್ಕೋತಾ ಇದ್ದಾರೆ. ನಾನು ಹೇಳಿದೆ ಚಾರು ಕಂಪ್ಲೀಟಾಗಿ ವೀಡಿಯೋ ಮಾಡಮ್ಮ ಅಂತ. ಅರ್ಧ ಮಾಡಿದಾಳೆ, ಮುಕ್ಕಾಲು ಭಾಗ ಮಾಡಿಲ್ಲ. ಅಷ್ಟರಲ್ಲಿ ಸತೀಶ್ ಕೂಡ ಬಂದರು, ನಮ್ಮ ಹುಡುಗರು ಕೂಡ ಬಂದರು. ಅವರಿಗೂ ಊಟಕ್ಕೆ ಹಾಕೊಡೋಣ ಅಂತ. ಏನು ಮಾಡೋಕ್ಕಾಗಲ್ಲ, ಮನೆ ತುಂಬ ಜನ ಇದ್ದಾಗ. ಸತೀಶ್ ಅಂತೂ ಒಳಗಡೆ ಎಂಟ್ರಿನೇ ಕೊಡೋದಿಲ್ಲ. ನಮ್ಮ ಚೋಟ ಸಾಹಿಬು ಪೇಪರು ಪೆನ್ ಹಿಡ್ಕೊಂಡೇನೋ ದೊಡ್ಡದಂಗೆ ಮಾಡ್ತಾಯಿದ್ದೆ, ಏನೋ ಬರೀತೀನಿ ಅಂತ. ಈ ವಿಡಿಯೋ ಯಾರು ಮಾಡಿದ್ದಾರೆ ಅಂತ ನಂಗೆ ನಿಜಕ್ಕೂ ಗೊತ್ತಾಗಲಿಲ್ಲ, ಯಾಕಂದರೆ ಚಾರು ಊಟ ಬಡಿಸೋದ್ರಲ್ಲಿ ಬ್ಯುಸಿ ಆಗಿದ್ಲು. ಸೊ ಹೋಗೋರ್ನೆಲ್ಲ ನಗ್ನಗ್ತಾ ಕಳಿಸ್ಕೊಟ್ಟು ಅವ್ರ ಜೊತೆ ಸಣ್ಣ ಪುಟ್ಟ ಸೆಲ್ಫಿ ತಗೊಳ್ತಾ ಇದ್ದೆ. ಸುಮಾರು ಜನ ನನ್ನನ್ನು ಇಷ್ಟಪಡೋರು ಬಂದಿದ್ದರು ಅಂತಲೇ ಹೇಳ್ಬೋದು. ನನ್ನನ್ನು ಕಂಡ್ರೆ ಆಗದೇ ಇದ್ದವ್ರನ್ನೂ ಕೂಡ ನಾನು ಕರೆದಿದ್ದೆ. ಬಟ್ ಅವರೆಲ್ಲ ಬಂದಿಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ. ಟೈಮ್ ಹೀಗೆ ಇರಲ್ಲ, ನನಗೂ ಒಂದು ಟೈಮ್ ಬರುತ್ತೆ. ನನ್ ಆಫ್ ದಟ್ ಹಬ್ಬ ಚೆನ್ನಾಗಾಯ್ತಲ್ಲ. ಸೊ ಮಾಡಿದ ಅಡುಗೆ ಎಲ್ಲ ಖಾಲಿ ಆಯ್ತಲ್ಲ, ನಾನು ಅಂದ್ಕೊಂಡಿದ್ದಂಗೆ ಆಯ್ತಲ್ಲ, ಅದಷ್ಟು ಖುಷಿ. 4:15 ಆಯಿತು. ಸತೀಶ್ ಕೂಡ ಬಂದರು. ತುಂಬ ಟಯರ್ಡ್ ಆಗಿತ್ತು ನಂಗೆ, ಓಡಾಡಿ ಸೋಫಾ ಮೇಲೆ ಕುತ್ಕೊಂಡು ಒಂಚೂರು ತಟ್ಟೆಗೆ ಹಾಕ್ಕೊಂಡು ಅವ್ರಿಗೂ ಹಾಕೊಟ್ಟು ನಾನು ಕುತ್ಕೊಂಡು ತಿಂತಾಯಿದ್ದೀನಿ. ಒಳಗಡೆ ಬಂದು ಕುತ್ಕೊಂಡು ತಿನ್ನಿ ಅಂದೆ. ಇಲ್ಲ, ಲೇಟ್ ಆಗುತ್ತೆ, ಕೆಲಸ ಇದೆ, ಮಾರ್ಕೆಟ್ಗೆ ಹೋಗಬೇಕು ಅಂತ. ಅವರ ಹರಿಬರಿ ನಿಮಗೆ ಗೊತ್ತು. ಸೊ ಹಾಗಾಗಿ ಒಳಗಡೆ ಅಂತೂ ಬರಲಿಲ್ಲ. ಅವ್ರ ಜೊತೆನೇ ಕುತ್ಕೊಂಡು ಸ್ವಲ್ಪ ನಾನು ಒಪ್ಪತ್ತು ಬಿಟ್ಟೆ. ಬಾಯ್ ಕಣಲೇ ರೌಡಿ, ಬಾಯ್ ಬಿಡೋದ್ರಲ್ಲಿ ಬಾಯ್ ಮುತ್ತ ಕೊಡು ಬಾಯ್ ಅವ್ವ. ಇಲ್ಲ, ಲಕ್ಷ್ಮಿ ಮಾಮಿ ಏನ್ ಮಾಡ್ತಂಗೆ, ಮಾಮಿ ಬಾಯ್ ಪಪ್ಪಿ ಕೊಡು. ವಿಡಿಯೋನೇ ನಾನಿಲ್ಲ, ಪಪ್ಪಿ ಕೊಡ ಈಗ ಕೊಡೋದ ನೋಡು. ಈ ಕಡೆ ಯಾರು ಹೋಗೋಣ ಅಂತ ಖುಷಿ ಅಂತ. ಸೊ ಫೈನಲಿ ನೋಡ್ತಾ 5:45 6 ಗಂಟೆ ಹಾಗೆ ಹೋಯ್ತು. ಅವರು ಕೂಡ ಎಲ್ಲ ಹೊರಟರು. ನಾನು ಕೂಡ ಸಿಂಪಲ್ಲಾಗಿ ರೆಡಿ ಆದೆ. ಹಳೆ ಮನೆ ಹತ್ರ ನನ್ನ ಫ್ರೆಂಡ್ಸನ್ನು ಕುಂಕುಮಕ್ಕೆ ಕರೆದು ನಾನು ಕುಂಕುಮ ತೊಗೊಂಬರೋಣ ಅಂತ. ಅಷ್ಟರಲ್ಲಿ ಬರ್ತಾಯಿದ್ರು, ಹೋಗೋರು ಹೋಗ್ತಾಯಿದ್ರು. ಅವರೆಲ್ರಿಗೂ ಚಾರುಗೆ ಮತ್ತು ಅಮ್ಮಂಗೆ ಹೇಳಿದೆ, ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿರಿ, ಅಂದರೆ ಬಟ್ಟೆ ತೊಗೊಂಡು ಎಲ್ಲನೂ ನೀಟಾಗಿ ಒಂದು ಕಡೆ ಒರೆಸ್ಕೊಳ್ಳಿ. ನಾನು ಬಂದು ಮತ್ತೆ ಪೂಜೆ ಮಾಡಿಬಿಟ್ಟು ಕುಂಕುಮಕ್ಕೆ ಬರ್ತಾರೆ ಅಕ್ಕಪಕ್ಕ ಒಂದು 50 ರಿಂದ 70 ಜನದಷ್ಟು ತಾಂಬೂಲ ರೆಡಿ ಮಾಡಿಟ್ಟಿದ್ದೆ.
ಅವರಿಗೆಲ್ಲ ಕುಂಕುಮ ಕೊಡಬೇಕಲ್ವ, ಹಾಗಾಗಿ ಬಟ್ಲು ನೀವೇ ನೋಡಿದ್ರಿ, ಬಟ್ಲು, ಬ್ಲೌಸ್ ಪೀಸು, ಕಾಯಿ, ಬಳೆ, ವೀಳ್ಯದೆಲೆ, ಅಡಿಕೆ ಎಲ್ಲ ರೆಡಿ ಮಾಡಿ ಒಂದು ತಾಂಬೂಲ ಕವರ್ಗೆ ಹಾಕಿ ಪ್ಯಾಕ್ ಮಾಡಿ ಇಟ್ಟಿದ್ವಿ. ಹೋಗೋರ್ಗೆಲ್ಲರಿಗೂ ಸ್ವೀಟ್ಸು ಅದು ಮತ್ತು ಎಲ್ಲ ಕೊಟ್ಟಾಗಿತ್ತು. ಸೊ ಇನ್ನು ಸಂಜೆ ಬರೋರಿಗೆಲ್ಲನೂ ಕೂಡ ಪ್ಯಾಕ್ ಮಾಡಿ ಒಂದು ಕಡೆ ಎತ್ತಿಟ್ಟು ಸಂಜೆ ಪ್ರಸಾದಕ್ಕೆ ಕಪ್ಪು ಕಡಲೆಕಾಳಿನ ಉಸ್ಲಿ ಕೂಡ ಮಾಡಿಸಿ ಇದ್ದಂಥದ್ದು ಸತೀಶ್ ಅಕ್ಕನ ಮಗನೇ ಮಾಡಿ ಕೊಟ್ಟಿದ್ದ. ಸೊ ಅದನ್ನು ಕೂಡ ನೈವೇದ್ಯಕ್ಕಿಟ್ಟು ಸಂಜೆ ಕೂಡ ಮಹಾಮಂಗಳಾರತಿ ಮಾಡಿದೆ. ಎಲ್ಲರನ್ನೂ ಕುಂಕುಮಕ್ಕೆ ಕರೆದಿದ್ದೆ. ಪ್ರತಿಯೊಬ್ಬರು ಬಂದಿದ್ದರು. ನನ್ನ ಹಳೆ ಮನೆ ಹತ್ರ ಇರೋ ಫ್ರೆಂಡ್ಸು ಪ್ರತಿಯೊಬ್ಬರು ಕೂಡ ಮಹಾಮಂಗಳಾರತಿ ಟೈಮ್ಗೆ ಬಂದಿದ್ದರು. ನೋಡ್ತಾ 7:30-8 ಗಂಟೆ ಆಯಿತು. ಅಮ್ಮಂಗೆ ಹೇಳ್ತಾ ಇದ್ದೆ ಅವನಿಗೇನಾದರೂ ಊಟಕ್ಕೆ ಕೊಡು ಅಂತ. ಇದು ನನ್ನ ಮಗಳು ಮಾಡಿರೋಂಥ ವೀಡಿಯೋ. ಸಂಜೆನೂ ಅಷ್ಟೇ ನನ್ನ ಫ್ರೆಂಡ್ಸ್ ಅಕ್ಕಪಕ್ಕದವರೆಲ್ಲರೂ ಒಂದು 70-75 ಜನದಷ್ಟು ಬಂದರು. ನಾವು ಮಾಡಿದಂಥ ತಾಂಬೂಲ ಪ್ರತಿಯೊಂದು ಖಾಲಿ ಆಯಿತು. ಮತ್ತು ಒಂದು ಕವರ್ಗೆ ಕಾಯಿ, ಬಳೆ, ಎಲೆ ಅಡಿಕೆ, ಬ್ಲೌಸ್ ಪೀಸ್, ಬಟ್ಲು ಈ ಥರದ್ದೆಲ್ಲ ಹಾಕಿ ಎಲ್ರಿಗೂ ಕೂಡ ಯಾರು ತುಂಬ ಇಷ್ಟಪಟ್ಟು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡ್ಕೊಂಡಿದ್ದೀರಾ ಬನ್ನಿ ಸೆಲ್ಫಿ ತಗೊಳ್ಳೋಣ ಅಂತ ಸುಮಾರು ಜನ ಫೋರ್ಸ್ಫುಲಿ ಸೆಲ್ಫಿ ತಗೊಂಡ್ರು. ತುಂಬ ಖುಷಿ ಆಯಿತು. ನನಗೆ ವಾಟ್ಸಪ್ಪಲ್ಲಿ ಕೂಡ ಎಲ್ಲನೂ ಪ್ರತಿಯೊಂದು ಸೆಂಡ್ ಮಾಡಿದರು. ಇಷ್ಟೆಲ್ಲ ಆದಮೇಲೆ ಫೈನಲಿ ಸತೀಶ ಅಣ್ಣನ ಮಗ ಮತ್ತು ಸೊಸೆ ಕೂಡ ನೀವು ಮ್ಯಾರಿಡ್ ಕಪಲ್ 1 ವರ್ಷ ಆಯಿತು, ಅವರು ಬಂದರು. ಎಲ್ಲ ಬಂದಮೇಲೆ ಅಪ್ಪಾಜಿ ಬರಲೇಬೇಕಲ್ವಾ. ಅದಕ್ಕೆ ಅಲ್ಲೋ ಕೂತಿರೋದು, ನಿಮ್ಮ ಯಾರು ಕೂತ್ಕೊಳ್ಳಿ ಅನ್ನ ಅವ್ರು ಬೇಡವಂತೆ ಅಂದರೆ ಇವಾಗ ಎಲ್ಲೋ ಫಂಕ್ಷನ್ಗೆ ಹೋಗಿದ್ರಂತೆ. ಫೋರ್ಸ್ಫುಲಿ ಅವ್ರನ್ನ ಟೇಬಲ್ ಮೇಲೆ ಕೂರಿಸಿ ಅವ್ರಿಗೂ ಕೂಡ ಊಟಕ್ಕೆ ಬಡಿಸ್ದೆ. ನಮ್ಮ ಮನೇಲಿ ಬಾಡಿಗೆಗಿರೋಂಥ ಹುಡುಗರಿಗೂ ಕೂಡ ಕರೆದಿದ್ದೆ ಊಟಕ್ಕೆ. ಅವರು ಕೂಡ ನೈಟ್ ಬಂದು ಊಟ ಮಾಡಿದ್ರು. ತುಂಬ ಇಷ್ಟಪಟ್ಟರು. ಒಬ್ಬಟ್ಟು, ಹೋಳಿಗೆ, ಸ್ವೀಟ್ ಅವ್ರಿಗೆ ಗೊತ್ತಿಲ್ಲ, ಅವ್ರು ಕೇರಳದವರು. ನಿಜಕ್ಕೂ ಸೋ ಬ್ಲೆಸ್ಡ್ ಅಂತ ಹೇಳ್ಬೋದು. ಈ ಕಡೆ ಊಟ ಬಡಿಸೋದು, ಈ ಕಡೆ ಬಂದವ್ರಿಗೆ ಮಾತಾಡಿಸಿ ಕುಂಕುಮ ಕೊಟ್ಟು ಮಂಗಳಾರತಿ ಕೊಟ್ಟು, ಹೋ ಗಾಡ್ ಡಬಲ್ ಟಾಸ್ಕ್ನ ನೆರವೇರಿಸಿದ್ದೀನಿ ಇವತ್ತು ಅಂತಲೇ ಹೇಳ್ಬೋದು. ತುಂಬ ಟಯರ್ಡ್ ಆಗ್ತಾಯಿತ್ತು. ಬಟ್ ಆದ್ರೂ ಈ ವರಮಹಾಲಕ್ಷ್ಮಿ ಹಬ್ಬ ಅಂದ ತಕ್ಷಣ ಒಂಥರ ಕ್ರೇಜ್ ಬಂದುಬಿಡುತ್ತೆ. ಸೊ ಫೈನಲಿ 11:30 ತನಕನೂ ಬಂದಿದ್ದಾರೆ. ಇವರು MP ಶಂಕರ್ ಸೊಸೆ ಉಮಾ ತಿಲಕ್ ಮೇಡಮ್ ಅಂತ ಹೇಳಿ ನಮಗೆ ತುಂಬ ಕ್ಲೋಸ್. ಮೇಡಮ್ ಕೂಡ ಮಗಳು ದುಬೈಯಲ್ಲಿರೋದು, ಹಬ್ಬಕ್ಕೆ ಬಂದಿದ್ದರು. ಮಂಗಳೂರು ಮಲ್ಲಿಗೆ ಹೂವನ ಅಮ್ಮನಿಗೆ ಅಂತ ಕಟ್ಕೊಂಡು ತಂದರು. ಸೊ ಮೇಡಮ್ ಮಹಾಮಂಗಳಾರತಿ ಮಾಡಿ ನೀವೇ ನಿಮ್ಮ ಕೈಯಾರ ಅಂತ ನಾನು ಕೇಳಿಕೊಂಡೆ. ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದೀರಾ ಅಂತ ಹೇಳಿ ಅವರೇ ಮಹಾಮಂಗಳಾರತಿ ಮಾಡ್ತಾ ಇದ್ದಾರೆ. ನನಗಂತೂ ಸ್ವರ್ಗ 3 ಗೇಣು ಕೈಗೆ ಸಿಕ್ಬಿಡ್ತೇನೋ ಅನ್ನೋಷ್ಟು ಖುಷಿ ಆಗ್ತಿತ್ತು. ಯಾಕಂದರೆ MP ಶಂಕರ್ ಅಂದರೆ ಕನ್ನಡ ಇಂಡಸ್ಟ್ರೀಲಿ ಯಾರೂ ಗೊತ್ತಿಲ್ಲ. ದ ಫೇಮಸ್ ಪ್ರೊಡ್ಯೂಸರ್ ಒಂದು ಕಾಲದಲ್ಲಿ. ಅವ್ರು ನಮ್ಮ ಮನೆಗೆ ಬಂದ್ರಲ್ಲ ಅವ್ರ ಸೊಸೆ, ಖುಷಿ ಆಯಿತು. ಅವ್ರಿಗಂತೂ ಎಷ್ಟು ಡೌನ್ ಟು ಅರ್ತ್ ಅಂದರೆ ಸ್ವಲ್ಪನೂ ಆ್ಯಟಿಟ್ಯೂಡ್ ಇಲ್ಲ ಮೇಡಮ್ಗೆ. ಅಷ್ಟು ರಾತ್ರಿಲಿ ಕೂಡ ನಮ್ಮ ಮನೆಗೆ ಬಂದ್ರಲ್ಲ, ತುಂಬ ಖುಷಿ ಆಯಿತು. ಸೊ ನಾನು ಅವ್ರಿಗೆ ಕುಂಕುಮ ಕೊಟ್ಟು ಒಂದು ಸಿಂಪಲ್ ಸ್ಯಾರಿ, ನಿಮಗೆ ಗೊತ್ತು ಪ್ರತಿಯೊಬ್ಬರಿಗೂ ನಾನು 15-16 ಸೀರೆ ತಂದಿದ್ದೆ. ಎಲ್ರಿಗೂ ಕೂಡ ಸ್ಯಾರಿ ಕೊಟ್ಟು ತಾಂಬೂಲ ಕೊಟ್ಟು ನಮ್ಮ ಮನೇಲಿ ಮಾಡಿದಂಥ ಸ್ವೀಟ್ಸ್ ಪ್ರತಿಯೊಂದು ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೆ. ಅವ್ರಿಗೂ ಕೂಡ ಕೊಟ್ಟೆ. ಅಷ್ಟರಲ್ಲಿ ಸತೀಶ್ ಕೂಡ ಬಂದರು. ಇಷ್ಟು ರಾತ್ರಿಲಿ ಬಂದಿದ್ದೀರಲ್ಲ ಮೇಡಮ್, ಬೆಳಿಗ್ಗೆ ಬರ್ಬೋದಿತ್ತಲ್ಲ ಅಂತ ಕೂಡ ಹೇಳಿದ್ರು. ಇಲ್ಲಪ್ಪ ಇವತ್ತು ಹಬ್ಬದ ದಿನವೇ ಬಂದ್ರೇ ಸಮಾಧಾನ ಖುಷಿ ಅಂತ ಹೇಳಿ ಅವ್ರ ಹತ್ರ ಆಶೀರ್ವಾದ ಕೂಡ ತಗೊಂಡೆ. ಪ್ರತಿಯೊಬ್ಬರು ಯಾಕಂದರೆ ಮುತ್ತೈದೆ ಆಗಿರುವಂಥ ಆಶೀರ್ವಾದ ಮಾಡ್ತಾರಲ್ಲ, ಅದಕ್ಕಿಂತ ಇನ್ನೇನು ಬೇಕಲ್ವಾ. ತುಂಬಾ ಖುಷಿ ಆಯಿತು. ಸೊ ಇದಾಗಿತ್ತು ಫ್ರೆಂಡ್ಸ್ ಕಂಪ್ಲೀಟ್ ನನ್ನ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್. ಆದಷ್ಟು ಸಣ್ಣ ಕ್ಲಿಪ್ಪಿಂಗ್ಸ್ ಮಾತ್ರ ಆ್ಯಡ್ ಮಾಡ್ಕೊಳ್ಳೋಕ್ಕಾಗಿತ್ತು. ಯಾಕಂದರೆ ಇಷ್ಟು ಬ್ಯುಸಿಲಿ ವಿಡಿಯೋ ಮಾಡ್ಕೊಳ್ಳೋಷ್ಟು ಟೈಮ್ ಇರಲಿಲ್ಲ. ಸೀರೆ ಕೊಡೋದು, ತಾಂಬೂಲ ಕೊಡೋದು, ಆಶೀರ್ವಾದ ತೊಗೊಳ್ಳೋದು, ಪ್ರತಿಯೊಂದು ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನಿಜಕ್ಕೂ ನನಗೆ ಯಾರೂ ವಿಡಿಯೋ ಮಾಡ್ಕೊಡೋರು ಇರಲಿಲ್ಲ. ಚಾರೂ ಬ್ಯುಸಿ ಆಗಿದ್ಲು. ಯಾರೂ ಫೋನ್ ಎಲ್ಲಿಟ್ಟಿದ್ದೆ ಅಂತ ಒಂದು ಟೈಮ್ ನನಗೆ ಮರ್ತೋಗ್ತಾ ಇತ್ತು. ಸೊ ಹಾಗಾಗಿ ಆದಷ್ಟು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ದಯವಿಟ್ಟು ಬೇಜಾರಾಗಬೇಡಿ. ಹೇಗಿತ್ತು ವ್ಲಾಗ್, ಪೂಜೆ ಹೇಗಿತ್ತು, ನೈಟು ಕಲರ್ ಲೈಟ್ ಕೂಡ ಹಾಕಿದ್ವಿ. ಸಖತ್ತಾಗಿ ಕಾಣಿಸ್ತಾ ಇತ್ತು ಲೈಟ್ ಅರೇಂಜ್ಮೆಂಟು. ನನಗಂತೂ ತುಂಬ ಇಷ್ಟ ಆಯಿತು. ನಿಮ್ಗೆ ಇಷ್ಟ ಆಯಿತಾ? ಕಮೆಂಟಲ್ಲಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸ್ಮೈಲಿಂಗ್. ಟಾಟಾ.